ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 105 ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ನಿಂದ ಬ್ಲಾಕ್ 3 ಯೂನಿಟ್ 11 ಟ್ರೈನಿಂಗ್ ಬಗ್ಗೆ ಕಲಿಯುತ್ತಿದ್ದೇವೆ. ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಮೀನಿಂಗ್ and importance of training, objectives of training, types of training, methods and techniques of training, Indian system of training, agencies and institutions of training in India, critical evaluation of the Indian system of training, summary. ಇದರ ಬಗ್ಗೆ ನಾವು ತಿಳಿಯಲಿದ್ದೇವೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಸಿಬ್ಬಂದಿ ಆಡಳಿತ ಬ್ಲಾಕ್ 3 ಘಟಕ 11 ತರಬೇತಿ. ಈ ಪಾಠದ ರಚನೆಯಲ್ಲಿ ಈ ಕೆಳಕಂಡ ವಿಷಯಗಳನ್ನು ನಾವು ಕಲಿಯುತ್ತಿದ್ದೇವೆ. ಉದ್ದೇಶಗಳು, ಪರಿಚಯ, ತರಬೇತಿಯ ಅರ್ಥ ಮತ್ತು ಪ್ರಾಮುಖ್ಯತೆ, ತರಬೇತಿಯ ವಿಧಗಳು, ತರಬೇತಿಯ ವಿಧಾನಗಳು ಮತ್ತು ತಂತ್ರಗಳು, ಭಾರತೀಯ ತರಬೇತಿ ವ್ಯವಸ್ಥೆ, ಭಾರತದಲ್ಲಿನ ಏಜೆನ್ಸಿಗಳು ಮತ್ತು ತರಬೇತಿ ಸಂಸ್ಥೆಗಳು, ಭಾರತೀಯ ತರಬೇತಿ ವ್ಯವಸ್ಥೆಯ ನಿರ್ಣಾಯಕ ಮೌಲ್ಯಮಾಪನ ಹಾಗೂ ಕೊನೆಯಲ್ಲಿ ಈ ಘಟಕದ ಸಾರಾಂಶವನ್ನು ನಾವು ತಿಳಿಯುತ್ತಿದ್ದೇವೆ. ನಾವು ಈ ಕೆಳಗಿನವುಗಳನ್ನು ಕಲಿಯಲಿದ್ದೇವೆ. ತರಬೇತಿಯ ಅರ್ಥ, ಪ್ರಾಮುಖ್ಯತೆ ಮತ್ತು ತರಬೇತಿಯ ಉದ್ದೇಶಗಳು, ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯ ಮತ್ತು ತರಬೇತಿಯ ವಿಧಾನಗಳ ಮೌಲ್ಯಮಾಪನ, ಹಿಂದಿನ ಮತ್ತು ಪ್ರಸ್ತುತ ತರಬೇತಿ ವ್ಯವಸ್ಥೆ ಮತ್ತು ತರಬೇತಿಯ ಸಂಸ್ಥೆಗಳು, ಭಾರತ ಮತ್ತು ಭಾರತೀಯ ತರಬೇತಿ ವ್ಯವಸ್ಥೆಯ ನಿರ್ಣಾಯಕ ಮೌಲ್ಯಮಾಪನ. 11.1 ಇಂಟ್ರಡಕ್ಷನ್, ಪರಿಚಯ. ಹಿಂದಿನ ಘಟಕಗಳಲ್ಲಿ ನಾಗರಿಕ ಸೇವೆಗಳಲ್ಲಿ ಸುಶಿಕ್ಷಿತ ಮತ್ತು ಅರ್ಹ ವ್ಯಕ್ತಿಗಳನ್ನು ಮಾತ್ರ ನೇಮಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಅವರಲ್ಲಿ ಹೆಚ್ಚಿನವರು ಪದವೀಧರರು ಮತ್ತು ಪದವಿ ಅದರ ಜೊತೆಗೆ ಡಿಪ್ಲೊಮಾ ಹೊಂದಿರುವವರು. ಸರ್ಕಾರಿ ಸೇವೆಗೆ ಸೇರಲು ಅಗತ್ಯವಿರುವ ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಅವರು ಈಗಾಗಲೇ ಪಡೆದಿರುತ್ತಾರೆ. ಅವರ ಶಿಕ್ಷಣವು ಸಾಮಾನ್ಯವಾಗಿ ಪೂರ್ಣಗೊಂಡಿದೆ ಎಂದು ತಿಳಿದಿದ್ದೇವೆ. ಅವರು ನಾಗರಿಕ ಸೇವೆಗೆ ಪ್ರವೇಶಿಸುವ ಮೊದಲು ಅದರ ಶಿಕ್ಷಣದ ಪ್ರಕ್ರಿಯೆಯು ನಂತರವೂ ಮುಂದುವರಿಯುತ್ತದೆ. ಆದಾಗ್ಯೂ ಅವರಿಗೆ ವಿಭಿನ್ನ ರೀತಿಯ ಶಿಕ್ಷಣದ ಅಗತ್ಯವಿದೆ.
ಇದು ಅವರ ದೈನಂದಿನ ಕೆಲಸದಲ್ಲಿ ಸಹಾಯ ಮಾಡುತ್ತದೆ ಮತ್ತು ಆಡಳಿತದಲ್ಲಿ ಅವರ ಕೌಶಲ್ಯ ಮತ್ತು ದಕ್ಷತೆಯನ್ನು ಸುಧಾರಿಸುತ್ತದೆ. ಈ ಹೊಸ ರೀತಿಯ ಕೆಲಸ ಶಿಕ್ಷಣವನ್ನು ನಾಗರಿಕ ಸೇವೆಯಲ್ಲಿ ತರಬೇತಿ ಎಂದು ಕರೆಯಲಾಗುತ್ತದೆ. ಆಧುನಿಕ ಕಾಲದಲ್ಲಿ ಆಡಳಿತವು ಹೆಚ್ಚು ಸಂಕೀರ್ಣವಾಗಿದೆ. ಇದಕ್ಕೆ ವಿಶೇಷ ಜ್ಞಾನ, ಸಾಮಾನ್ಯ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣವು ಆಧುನಿಕ ಆಡಳಿತದ ಈ ಅವಶ್ಯಕತೆಗಳನ್ನು ಪೂರೈಸಲಾಗುವುದಿಲ್ಲ. ಹೀಗಾಗಿ ಪೌರ ಕಾರ್ಮಿಕರಿಗೆ ತರಬೇತಿ ನೀಡುವ ಅಗತ್ಯ ಹೆಚ್ಚಿದೆ. ಆದುದರಿಂದ ಈಗ ತರಬೇತಿ ಬಂದಿದೆ. ಆಧುನಿಕ ಸಿಬ್ಬಂದಿ ನಿರ್ವಹಣೆಯ ಅವಿಭಾಜ್ಯ ಅಂಗವಾಗಿದೆ. ಭಾರತ ಸೇರಿದಂತೆ ಬಹುತೇಕ ಎಲ್ಲ ದೇಶಗಳಲ್ಲಿ ತಮ್ಮ ನಾಗರಿಕ ಸೇವಕರಿಗೆ ಸೂಕ್ತವಾದ ಮತ್ತು ಪರಿಣಾಮಕಾರಿ ತರಬೇತಿಯನ್ನು ನೀಡಲು ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಘಟಕದಲ್ಲಿ ನಾವು ತರಬೇತಿಯ ಅರ್ಥ, ಪ್ರಾಮುಖ್ಯತೆ, ಪ್ರಕಾರಗಳು ಮತ್ತು ತಂತ್ರಗಳನ್ನು ಚರ್ಚಿಸಲಿದ್ದೇವೆ. ನಾವು ಭಾರತದಲ್ಲಿ ತರಬೇತಿ ವ್ಯವಸ್ಥೆಯ ನಿರ್ಣಾಯಕ ಮೌಲ್ಯಮಾಪನವನ್ನು ಮಾಡುತ್ತೇವೆ. 11.2 ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್, ಅಂದರೆ ತರಬೇತಿಯ ಅರ್ಥ ಮತ್ತು ಪ್ರಾಮುಖ್ಯತೆ. ತರಬೇತಿಯ ನಿಘಂಟಿನ ಅರ್ಥ ನಿರ್ದಿಷ್ಟ ಕಲೆ, ವೃತ್ತಿ ಅಥವಾ ಉದ್ಯೋಗದಲ್ಲಿ ಸೂಚನೆಗಳನ್ನು ನೀಡುವುದು. ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿ ಎಂದರೆ ಉದ್ಯೋಗಿಯ ಕೌಶಲ್ಯ, ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಸುಧಾರಿಸಲು ಮಾಡಿದ ಪ್ರಜ್ಞಾಪೂರ್ವಕ ಪ್ರಯತ್ನಗಳು ಮತ್ತು ಅವನ ವರ್ತನೆಗಳು ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಬಯಸಿದ ದಿಕ್ಕಿನಲ್ಲಿ ಅಭಿವೃದ್ಧಿಪಡಿಸಲು ವಿಶಾಲ ಮತ್ತು ಸಾಮಾನ್ಯ ಪರಿಭಾಷೆಯಲ್ಲಿ ತರಬೇತಿಯು ಜೀವಮಾನದ ವಿದ್ಯಮಾನವಾಗಿದೆ. ತರಬೇತಿಯು ಅನೌಪಚಾರಿಕವಾಗಿ ಮತ್ತು ಅರಿವಿಲ್ಲದೆ ನಮ್ಮ ಬಾಲ್ಯದಿಂದಲೇ ಪ್ರಾರಂಭವಾಗುತ್ತದೆ. ಆದರೆ ಸಂಕುಚಿತ ಮತ್ತು ವಿಶೇಷ ಅರ್ಥದಲ್ಲಿ ನಾಗರಿಕ ಸೇವಕರ ತರಬೇತಿಯು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಿ ಅವರ ದಿನನಿತ್ಯದ ಕೆಲಸ ಮತ್ತು ನಿರ್ದಿಷ್ಟ ಕೌಶಲ್ಯಗಳಲ್ಲಿ ನಾಗರಿಕ ಸೇವಕರ ವೃತ್ತಿಪರ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿರ್ದೇಶಿಸಲಾಗಿದೆ. ತರಬೇತಿಯ ಉದ್ದೇಶಗಳೊಂದಿಗೆ ನಮ್ಮನ್ನು ಪರಿಚಯ ಮಾಡಿಕೊಳ್ಳುವ ಮೊದಲು, ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತರಬೇತಿಯು ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ತರಬೇತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ನಾಗರಿಕ ಸೇವಕರ ತರಬೇತಿಯು ಆಧುನಿಕ ಸಿಬ್ಬಂದಿ ನಿರ್ವಹಣೆಯ ಪ್ರಮುಖ ಅಂಶವಾಗಿದೆ. ಹಾಗಾಗಿ ಈ ತರಬೇತಿ ನಮಗೆ ಬಂದಿದೆ. ತಮ್ಮ ನಾಗರಿಕ ಸೇವಕರಿಗೆ ಸೂಕ್ತವಾದ ಮತ್ತು ಪರಿಣಾಮಕಾರಿ ತರಬೇತಿ ಕಾರ್ಯಕ್ರಮವು ದಕ್ಷ ಮತ್ತು ನವೀಕೃತ ಆಡಳಿತಕ್ಕೆ ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಎಂದು ಎಲ್ಲ ಸರ್ಕಾರಗಳಿಂದ ಗುರುತಿಸಲ್ಪಟ್ಟಿದೆ. ಒಂದೆಡೆ ಸರ್ಕಾರಗಳ ಕಾರ್ಯಗಳು ಹೆಚ್ಚಿವೆ ಮತ್ತು ವಿಸ್ತರಿಸಿವೆ,
ವೇಗವಾಗಿ, ಮತ್ತೊಂದೆಡೆ ಆಡಳಿತವು ಹೆಚ್ಚು ಹೆಚ್ಚು ಸಂಕೀರ್ಣವಾಗಿದೆ, ವಿಶೇಷ ಮತ್ತು ತಾಂತ್ರಿಕವಾಗಿದೆ. ಮೆರಿಟ್ ಸಿಸ್ಟಮ್ ಆಧಾರಿತ ನೇಮಕಾತಿ ನೀತಿಗಳು ಮತ್ತು ಕಾರ್ಯಕ್ರಮಗಳು ನಾಗರಿಕ ಸೇವೆಯಲ್ಲಿ ಉತ್ತಮ ಅರ್ಹತೆ ಮತ್ತು ಸಮರ್ಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತವೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಹೆಚ್ಚಿನವು ಉತ್ತಮ ಅರ್ಹತೆ ಮತ್ತು ವಿದ್ಯಾವಂತರು ಹಾಗೂ ಅವರು ಪದವಿ ಅಥವಾ ಡಿಪ್ಲೊಮಾ ಹೊಂದಿರುವವರಾಗಿರುತ್ತಾರೆ. ಆದರೆ ಅವರನ್ನು ಉತ್ತಮ ಆಡಳಿತಗಾರರನ್ನಾಗಿ ಮಾಡಲು ವಿಶ್ವವಿದ್ಯಾಲಯದ ಪದವಿ ಮತ್ತು ಡಿಪ್ಲೊಮಾ ಸಾಕಾಗುವುದಿಲ್ಲ. ಆಡಳಿತದ ನಿಜವಾದ ಕೆಲಸದ ಬಗ್ಗೆ ಸ್ವಲ್ಪ ಪ್ರಾಯೋಗಿಕ ಜ್ಞಾನವನ್ನು ಹೊಂದಿರುವುದು ಅವಶ್ಯಕವಾಗಿರುತ್ತದೆ. ಈ ಪ್ರಾಯೋಗಿಕ ಜ್ಞಾನವನ್ನು ತರಬೇತಿಯ ಮೂಲಕ ನೀಡಲಾಗುತ್ತದೆ. ತರಬೇತಿ ಇವರೆಲ್ಲರನ್ನು ಸಿದ್ಧಪಡಿಸುತ್ತದೆ. ಹೊಸ ಆಡಳಿತಾತ್ಮಕ ಕಾರ್ಯಗಳಿಗಾಗಿ ಉದ್ಯೋಗ. ಇದು ಅವಳ ಕೌಶಲ್ಯ ಮತ್ತು ದಕ್ಷತೆಯನ್ನು ಸುಧಾರಿಸುತ್ತದೆ. ತರಬೇತಿಯು ಅವರನ್ನು ಉನ್ನತ ಮತ್ತು ಉನ್ನತ ಜವಾಬ್ದಾರಿಗಳಿಗೆ ಸಿದ್ಧಪಡಿಸುತ್ತದೆ. ವಾಸ್ತವವಾಗಿ ಸಂಸ್ಥೆಗೆ ಉದ್ಯೋಗಿಯ ಪ್ರವೇಶಕ್ಕೆ ತರಬೇತಿಯ ಅಗತ್ಯವಿದೆ. ಉದ್ಯೋಗಿಯು ಅದರ ಬಗ್ಗೆ ತಿಳಿದಿರಬೇಕಾಗಿರುತ್ತದೆ. ಅವನ ಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳು, ಅವರು ಸಂಸ್ಥೆಯಲ್ಲಿ ನಿರ್ವಹಿಸುವ ನಿರೀಕ್ಷೆಯ ಕೆಲಸದ ಸ್ವರೂಪ ಮತ್ತು ಅವರ ನಿಜವಾದ ಕೆಲಸವನ್ನು ಮಾಡುವ ತಂತ್ರಗಳು ಮತ್ತು ವಿಧಾನಗಳು, ಈ ಎಲ್ಲ ಜ್ಞಾನವನ್ನು ವ್ಯವಸ್ಥಿತ ತರಬೇತಿ ಕಾರ್ಯಕ್ರಮದ ಮೂಲಕ ಮಾತ್ರ ನೀಡಬಹುದು. ಹಾಗೆಯೇ ಕಾಲಾನಂತರದಲ್ಲಿ ಉದ್ಯೋಗಿ ಪಡೆದ ಜ್ಞಾನ ಮತ್ತು ಕೌಶಲ್ಯಗಳು ಹಳೆಯದಾಗುತ್ತವೆ. ಅವರಿಗೆ ಹೊಸ ಮತ್ತು ನವೀಕೃತ ಜ್ಞಾನ ಮತ್ತು ಕೌಶಲ್ಯಗಳು ಬೇಕಾಗುತ್ತದೆ. ಜ್ಞಾನ ಮತ್ತು ಕೌಶಲ್ಯಗಳ ಈ ಅಪ್ಡೇಟಿಂಗ್ ತರಬೇತಿಯ ಮೂಲಕ ಮಾತ್ರ ಸಾಧ್ಯ. ಇದು ನಿರಂತರ ಚಟುವಟಿಕೆಯಾಗಿದೆ. ನೌಕರನ ಔಪಚಾರಿಕ ಶಿಕ್ಷಣವು ಸಾಮಾನ್ಯವಾಗಿ ನಾಗರಿಕ ಸೇವೆಗೆ ಪ್ರವೇಶಿಸುವ ಮೊದಲು ಪೂರ್ಣಗೊಳ್ಳುತ್ತದೆ. ಆದರೆ ತರಬೇತಿಯ ರೂಪದಲ್ಲಿ ಶಿಕ್ಷಣದ ಪ್ರಕ್ರಿಯೆಯು ನಂತರವೂ ಮುಂದುವರಿಯುತ್ತದೆ. ಹೀಗಾಗಿ ನಾಗರಿಕ ಸೇವೆಗೆ ಪ್ರವೇಶಿಸುವ ಮೊದಲು ಮತ್ತು ನಂತರವೂ ತರಬೇತಿ ಅಗತ್ಯವಿರುತ್ತದೆ. ಶಿಕ್ಷಣದಂತೆಯೇ ತರಬೇತಿಯು ಸಹ ಜೀವಿತಾವಧಿಯ ಪ್ರಕ್ರಿಯೆಯಾಗಿದೆ. ಹಾಗಾಗಿ ತರಬೇತಿ ಬಹಳ ಕಿರಿದಾಗಿದೆ ಮತ್ತು ಶಿಕ್ಷಣಕ್ಕೆ ಹೋಲಿಸಿದರೆ ನಿರ್ದಿಷ್ಟ ಉದ್ದೇಶಗಳು. ನೀವು ಈಗಾಗಲೇ ಯೂನಿಟ್ 2 ಬ್ಲಾಕ್ 1ರಲ್ಲಿ ಓದಿರುವಂತೆ ಶಿಕ್ಷಣವು ತರಬೇತಿಗಿಂತ ಹೆಚ್ಚು ವಿಸ್ತಾರವಾಗಿದೆ. ಶಿಕ್ಷಣವು ಬಾಲ್ಯದಿಂದಲೂ ವ್ಯಕ್ತಿಯ ಪಾಲನೆಯ ಸಂಪೂರ್ಣ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ. ವ್ಯಕ್ತಿತ್ವದ ರಚನೆ, ತರಬೇತಿ ಸ್ವಭಾವ, ಅಭ್ಯಾಸಗಳು, ನಡವಳಿಕೆಗಳು, ವರ್ತನೆಗಳು, ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಗಳು ಇತ್ಯಾದಿ ಇವುಗಳಲ್ಲಿ ಅಡಗಿವೆ. ಶಿಕ್ಷಣವು ಸಾಮಾನ್ಯವಾಗಿ ಮನಸ್ಸನ್ನು ವಿಶಾಲಗೊಳಿಸುವ ಗುರಿಯನ್ನು ಹೊಂದಿರುತ್ತದೆ. ಆದರೆ ತರಬೇತಿಯು ಕೆಲವು ನಿರ್ದಿಷ್ಟ ರೀತಿಯ ಕೆಲಸ ಅಥವಾ ವೃತ್ತಿಗೆ ಅಗತ್ಯವಿರುವ ನಿರ್ದಿಷ್ಟ ಕೌಶಲ್ಯ ಮತ್ತು ಜ್ಞಾನವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಶಿಕ್ಷಣ ಮತ್ತು ತರಬೇತಿ ಎರಡು ಒಂದಕ್ಕೊಂದು ನಿಕಟವಾಗಿ ಸಂಬಂಧಿಸಿವೆ ಮತ್ತು ಹಲವು ಬಾರಿ ಅವು ಪರಸ್ಪರ ಅತಿಕ್ರಮಿಸುತ್ತವೆ. ತರಬೇತಿಯ ಮಹತ್ವವನ್ನು ಭಾರತ ಸೇರಿದಂತೆ ಹೆಚ್ಚಿನ ದೇಶಗಳು ಗುರುತಿಸಿವೆ. ಅವರು ತಮ್ಮ ನಾಗರಿಕ ಸೇವಕರಿಗೆ ಸೂಕ್ತವಾದ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಮತ್ತು
ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅನೇಕ ತರಬೇತಿ ಸಂಸ್ಥೆಗಳನ್ನು ಸಹ ಸ್ಥಾಪಿಸಿದ್ದಾರೆ. ಆದಾಗ್ಯೂ ಈ ವ್ಯವಸ್ಥೆಗಳು ಅಸಮರ್ಪಕವಾಗಿವೆ ಮತ್ತು ಹೆಚ್ಚಿನ ತರಬೇತಿಯ ಅಗತ್ಯವು ಅನೇಕ ದೇಶಗಳಲ್ಲಿ ಕಂಡುಬರುತ್ತದೆ. 11.3 ಆಬ್ಜೆಕ್ಟಿವ್ಸ್ ಆಫ್ ಟ್ರೈನಿಂಗ್, ತರಬೇತಿಯ ಉದ್ದೇಶಗಳು. ನಾಗರಿಕ ಸೇವಕರ ತರಬೇತಿಯ ಮುಖ್ಯ ಉದ್ದೇಶಗಳು ಈ ಕೆಳಗಂತಿವೆ. ಮೊದಲನೆಯದಾಗಿ, ತರಬೇತಿಯು ಆಡಳಿತದಲ್ಲಿ ಉದ್ಯೋಗಿಗಳ ದಕ್ಷತೆಯನ್ನು ಸುಧಾರಿಸುತ್ತದೆ. ಎರಡನೆಯದಾಗಿ, ತರಬೇತಿಯು ಉದ್ಯೋಗಿಗಳ ಔದ್ಯೋಗಿಕ ಕೌಶಲ್ಯ ಮತ್ತು ಜ್ಞಾನವನ್ನು ಸುಧಾರಿಸುತ್ತದೆ. ಇದರಿಂದಾಗಿ ಅವರು ತಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಮೂರನೆಯದಾಗಿ, ತರಬೇತಿಯು ಹೊಸ ಉದ್ಯೋಗಿಯನ್ನು ಸಂಸ್ಥೆಗೆ ಸೇರಿಸುತ್ತದೆ ಮತ್ತು ಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳು, ಸಂಸ್ಥೆಯಲ್ಲಿ ನೌಕರನ ಸ್ವಂತ ಪಾತ್ರ ಮತ್ತು ಅವನ ಕರ್ತವ್ಯಗಳನ್ನು ನಿರ್ವಹಿಸುವ ತಂತ್ರಗಳು ಮತ್ತು ವಿಧಾನಗಳ ಬಗ್ಗೆ ಅವನಿಗೆ ಅಥವಾ ಅವಳಿಗೆ ಜ್ಞಾನವನ್ನು ನೀಡುತ್ತದೆ. ಪರಿಣಾಮವಾಗಿ ಸಾಂಸ್ಥಿಕ ಗುರಿಗಳನ್ನು ಸಾಧಿಸಲು ಉದ್ಯೋಗಿಗಳು ಉತ್ತಮವಾಗಿ ಕೊಡುಗೆ ನೀಡಬಹುದು. ನಾಲ್ಕನೆಯದಾಗಿ, ಸಂಸ್ಥೆಗಳ ಗುರಿಗಳು ಮತ್ತು ತಂತ್ರಗಳಲ್ಲಿ ನಿರಂತರ ಬದಲಾವಣೆಗಳು ಇರುವುದರಿಂದ ತರಬೇತಿಯು ಹೊಸ ಸಾಂಸ್ಥಿಕ ಬದಲಾವಣೆಗಳೊಂದಿಗೆ ಉದ್ಯೋಗಿಗಳನ್ನು ಸರಿಹೊಂದಿಸುತ್ತದೆ. ಐದನೆಯದಾಗಿ, ಹೊಸದಾಗಿ ನೇಮಕಗೊಂಡ ವ್ಯಕ್ತಿಗಳ ನ್ಯೂನತೆಗಳನ್ನು ತರಬೇತಿಯು ತುಂಬುತ್ತದೆ. ತಾಜಾ ವಿಶ್ವವಿದ್ಯಾನಿಲಯದ ಪದವೀಧರರಿಗೆ ಅಗತ್ಯವಿರುವ ದಿಕ್ಕಿನಲ್ಲಿ ಅವುಗಳನ್ನು ರೂಪಿಸಲು ಮತ್ತು ಸರ್ಕಾರಿ ಕೆಲಸಕ್ಕೆ ಸೂಕ್ತವಾಗಲು ಅಗತ್ಯವಾದ ತರಬೇತಿಯನ್ನು ನೀಡಲಾಗುತ್ತದೆ. ಆರನೆಯದಾಗಿ, ತರಬೇತಿಯು ಉದ್ಯೋಗಿಗಳಿಗೆ ಅವರ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳಿಸುತ್ತದೆ ಮತ್ತು ಹೀಗಾಗಿ ಅವನ ಜ್ಞಾನವನ್ನು ನವೀಕೃತವಾಗಿರಿಸುತ್ತದೆ. ಏಳನೆಯದಾಗಿ, ತರಬೇತಿಯು ಉದ್ಯೋಗಿಗಳ ಸಮಗ್ರತೆ ಮತ್ತು ನೈತಿಕತೆಯನ್ನು ಸುಧಾರಿಸುತ್ತದೆ. ತರಬೇತಿ ಪ್ರಕ್ರಿಯೆಯ ಅಸ್ತಿತ್ವವು ಪ್ರಶಿಕ್ಷಣಾರ್ಥಿಗಳಿಗೆ ಅವರ ಕೆಲಸ ಮತ್ತು ಕಚೇರಿಯಲ್ಲಿ ಘನತೆ ಮತ್ತು ಹೆಮ್ಮೆಯ ಹೆಚ್ಚುವರಿ ಅರ್ಥವನ್ನು ನೀಡುತ್ತದೆ. ಎಂಟನೆಯದಾಗಿ, ತರಬೇತಿಯು ಉದ್ಯೋಗಿಗಳಲ್ಲಿ ಸಮುದಾಯ ಸೇವೆ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ಬೆಳೆಸುತ್ತದೆ. ಅವರ ಕೆಲಸವು ಸಮುದಾಯ ಮತ್ತು ಸಂಸ್ಥೆಯ ಅತ್ಯಗತ್ಯ ಭಾಗವಾಗಿದೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ಆದ್ದರಿಂದ ಅವರು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುತ್ತಾರೆ. ಇದು ಉದ್ಯೋಗಿಗಳಿಗೆ ತಮ್ಮ ಕೆಲಸದಲ್ಲಿ ಹೆಮ್ಮೆ ಮತ್ತು ಸ್ವಯಂ ನೆರವೇರಿಕೆಯ ಭಾವನೆಯನ್ನು ನೀಡುತ್ತದೆ. ಆದ್ದರಿಂದ ನಾಗರಿಕ ಸೇವೆಯಲ್ಲಿರುವ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯ ತರಬೇತಿಯ ಅವಕಾಶವನ್ನು ಪಡೆಯಬೇಕು ಎಂದು ಹೇಳಲಾಗುತ್ತದೆ. ಒಂಬತ್ತನೆಯದಾಗಿ, ತರಬೇತಿಯು ಉದ್ಯೋಗಿಗಳನ್ನು ಜನರನ್ನು ಆಧಾರಿತವಾಗಿರುತ್ತದೆ. ಅವರಲ್ಲಿ ಅವರು ಸಾರ್ವಜನಿಕ ಸೇವಕರು ಮತ್ತು ಯಜಮಾನರಲ್ಲ. ಇದು ಮೂಲಭೂತ ತತ್ವವನ್ನು ಅಳವಡಿಸುತ್ತದೆ. ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಇದು ಅಗತ್ಯ ಎಂದು ಸೂಚಿಸುತ್ತದೆ. ಹತ್ತನೆಯದಾಗಿ, ತರಬೇತಿಯು ಉದ್ಯೋಗಿಗಳ ಉನ್ನತ ಹುದ್ದೆಗಳಿಗೆ
ಮತ್ತು ಹೆಚ್ಚಿನ ಜವಾಬ್ದಾರಿಗಳಿಗೆ ಸಿದ್ಧಪಡಿಸುತ್ತದೆ. ಮತ್ತು ಅಂತಿಮವಾಗಿ ತರಬೇತಿಯು ದೃಷ್ಟಿಕೋನದ ಏಕರೂಪತೆಯನ್ನು ಬೆಳೆಸುತ್ತದೆ ಮತ್ತು ಉದ್ಯೋಗಿಗಳ ದೃಷ್ಟಿ ಮತ್ತು ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಟೈಪ್ಸ್ ಆಫ್ ಟ್ರೈನಿಂಗ್ ಅಂದರೆ ತರಬೇತಿಯ ವಿಧಗಳು. ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ನೀಡಲಾಗುತ್ತದೆ. ತರಬೇತಿಯ ಕೆಲವು ಪ್ರಮುಖ ವಿಧಗಳು ಈ ಕೆಳಗನಂತಿವೆ. ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ. ಅನೌಪಚಾರಿಕ ತರಬೇತಿಯು ಅನುಭವದ ಮೂಲಕ ತರಬೇತಿಯಾಗಿದೆ. ಇದು ಉದ್ಯೋಗಿ ತನ್ನ ಸಂಸ್ಥೆಯಲ್ಲಿ ತನ್ನ ನಿಜವಾದ ದಿನನಿತ್ಯದ ಕೆಲಸದ ಸಮಯದಲ್ಲಿ ಪಡೆಯುತ್ತಾನೆ. ಅನೌಪಚಾರಿಕ ತರಬೇತಿಗಾಗಿ ಯಾವುದೇ ವಿಶೇಷ ಪ್ರಯತ್ನಗಳ ಅಗತ್ಯವಿರುವುದಿಲ್ಲ. ಇದು ವಾಡಿಕೆಯ ಸಾಂಸ್ಥಿಕ ಚಟುವಟಿಕೆಯಾಗಿದೆ. ಇದಕ್ಕೆ ಯೋಜಿತ ತರಬೇತಿ ಕಾರ್ಯಕ್ರಮ, ತಜ್ಞ ತರಬೇತುದಾರರು ಅಥವಾ ಕೆಲವು ತರಬೇತಿ ಸಂಸ್ಥೆಗಳ ಅಗತ್ಯವಿರುವುದಿಲ್ಲ. ಈ ರೀತಿಯ ಅನೌಪಚಾರಿಕ ತರಬೇತಿಯು ನಿರ್ದಿಷ್ಟ ಅವಧಿಯನ್ನು ಸೂಚಿಸುವುದಿಲ್ಲ ಅಥವಾ ತರಬೇತಿ ಪಡೆಯುವವರ ಗುಂಪನ್ನು ವಿಶೇಷವಾಗಿ ಆಯ್ಕೆ ಮಾಡುವುದಿಲ್ಲ. ಇದು ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಯ ಸಾಂಪ್ರದಾಯಿಕ ವಿಧಾನವಾಗಿದೆ. ಆದರೆ ಈ ಪ್ರಕ್ರಿಯೆಯು ಕಲಿಕೆಯ ಅತ್ಯಂತ ಕಠಿಣ ಮಾರ್ಗವಾಗಿದೆ ಮತ್ತು ಉದ್ಯೋಗಿಗಳ ಕಡೆಯಿಂದ ಸಾಕಷ್ಟು ಪರಿಶ್ರಮ ಮತ್ತು ತಾಳ್ಮೆ ಅಗತ್ಯವಿರುತ್ತದೆ. ಇದು ನಿಧಾನ, ನಿಷ್ಪರಿಣಾಮಕಾರಿ ಮತ್ತು ನಿರಾಶಾದಾಯಕವಾಗಿದೆ. ಔಪಚಾರಿಕ ತರಬೇತಿಯು ಈ ದೋಷಗಳಿಂದ ಮುಕ್ತವಾಗಿದೆ. ಅದಕ್ಕಾಗಿಯೇ ಅನೌಪಚಾರಿಕ ತರಬೇತಿಯು ಹೆಚ್ಚಿನ ದೇಶಗಳಲ್ಲಿ ಜನಪ್ರಿಯವಾಗಿಲ್ಲ. ಔಪಚಾರಿಕ ತರಬೇತಿಯು ಆ ರೀತಿಯ ತರಬೇತಿಯಾಗಿದೆ. ಇದನ್ನು ಎಚ್ಚರಿಕೆಯಿಂದ ಯೋಜಿಸಲಾಗಿದೆ, ವ್ಯವಸ್ಥೆಗೊಳಿಸಲಾಗುತ್ತದೆ ಮತ್ತು ನಡೆಸಲಾಗುತ್ತದೆ. ತಜ್ಞರ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ತರಬೇತಿ ಸಂಸ್ಥೆಯಲ್ಲಿ ತಜ್ಞ ತರಬೇತುದಾರರು ಅಥವಾ ಇಲಾಖಾ ತರಬೇತಿ ಕಾರ್ಯಕ್ರಮದ ಆಶ್ರಯದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ವಿಶೇಷವಾಗಿ ಆಯ್ಕೆ ಮಾಡಿದ ತರಬೇತಿದಾರರ ಗುಂಪಿಗೆ ಔಪಚಾರಿಕ ತರಬೇತಿಯನ್ನು ನೀಡುತ್ತಾರೆ. ಇದು ಸೀಮೆ ಸುಣ್ಣವನ್ನು ಹೊಂದಿರುತ್ತದೆ. ಉಪನ್ಯಾಸಗಳು, ಸೆಮಿನಾರ್ಗಳು, ಕಾರ್ಯಾಗಾರಗಳು, ಗುಂಪು ಚರ್ಚೆಗಳು, ಸಮ್ಮೇಳನಗಳು, ಕೆಲಸದ ಯೋಜನೆಗಳು ಮತ್ತು ಲಿಖಿತ ವರದಿಗಳು ಇತ್ಯಾದಿಗಳು ಅಧ್ಯಯನದ ಕೋರ್ಸ್. ಇದು ವೃತ್ತಿಪರ ಪದವಿ ಅಥವಾ ತರಬೇತಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿದ ಪ್ರಮಾಣ ಪತ್ರಕ್ಕೆ ಕಾರಣವಾಗಬಹುದು. ಇದನ್ನು ಮೊದಲು ನೀಡಬಹುದು. ಸೇವೆಗೆ ಪ್ರವೇಶ ಅಥವಾ ವೃತ್ತಿ ಸೇವೆಯ ಪ್ರೊಬೇಷನರಿ ಅವಧಿಯಲ್ಲಿ ಇದು ಪೂರ್ಣ ಸಮಯ ಅಥವಾ ಅರೆಕಾಲಿಕವಾಗಿರಬಹುದು. ಇದು ಓರಿಯೆಂಟೇಷನ್ ಕೋರ್ಸ್ ಆಗಿರಬಹುದು ಅಥವಾ ಸಾಮಾನ್ಯ ಸ್ವಭಾವದ ಕೋರ್ಸ್ ಸಹ ಆಗಿರಬಹುದು. ಔಪಚಾರಿಕ ತರಬೇತಿಯು ಉದ್ದೇಶಗಳನ್ನು ವ್ಯಾಖ್ಯಾನಿಸುತ್ತದೆ. ವಿಷಯಗಳ ಪೂರ್ವ ನಿರ್ಧರಿತ ಕೋರ್ಸ್, ಯೋಜಿತ ಕ್ರಮ ಮತ್ತು ವ್ಯವಸ್ಥಿತವಾಗಿ ಆಯ್ಕೆ ಮಾಡಿದ ವಿಧಾನಗಳು ಅಥವಾ ತಂತ್ರಗಳನ್ನು ಹೊಂದಿದೆ. ಇದು ವೃತ್ತಿ ಸೇವೆಯ ಸಮಯದಲ್ಲಿ ಸೂಕ್ತವಾದ ತರಬೇತಿ ಹಂತಗಳಲ್ಲಿ ನಡೆಸಲಾದ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಕೋರ್ಸ್ಗಳ ಮೂಲಕ ಅಗತ್ಯವಾದ ಆಡಳಿತ ಕೌಶಲ್ಯಗಳನ್ನು ಕಲಿಸುತ್ತದೆ. ಆಡಳಿತಾತ್ಮಕ ದಕ್ಷತೆ ಸುಧಾರಿಸುವ ಅಗತ್ಯತೆ ಎಲ್ಲೆಡೆ ತುರ್ತಾಗಿ ಭಾವಿಸಲಾಗಿದೆ. ಆದ್ದರಿಂದ ಔಪಚಾರಿಕ ತರಬೇತಿಯು ವ್ಯವಸ್ಥೆಯು ಹೆಚ್ಚು ಜನಪ್ರಿಯವಾಗುತ್ತಿದೆ. ವಾಸ್ತವವಾಗಿ ಔಪಚಾರಿಕ ತರಬೇತಿ ಕಾರ್ಯಕ್ರಮಗಳ ಮೂಲಕ ಅನೌಪಚಾರಿಕ ತರಬೇತಿಯನ್ನು ಪೂರೈಸುವುದು ಉತ್ತಮ ಮಾರ್ಗವಾಗಿದೆ. ಉತ್ತಮ ಫಲಿತಾಂಶಗಳನ್ನು ನೀಡಲು ಎರಡನ್ನೂ ಸಂಯೋಜಿಸಬೇಕು. ಆದರೆ ವಿವಿಧ ದೇಶಗಳಲ್ಲಿ ಅಳವಡಿಸಿಕೊಂಡಿರುವ ವಿವಿಧ ತರಬೇತಿ ಕಾರ್ಯಕ್ರಮಗಳು ಪೂರ್ವ ಪ್ರವೇಶ ತರಬೇತಿ, ಪ್ರವೇಶದ ನಂತರದ ತರಬೇತಿ,
ದೃಷ್ಟಿಕೋನ ತರಬೇತಿ ಇತ್ಯಾದಿ. ಸಾಮಾನ್ಯವಾಗಿ ತರಬೇತಿಯ ಔಪಚಾರಿಕ ತಂತ್ರಗಳ ಮೇಲೆ ಮಾತ್ರ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಟ್ರೈನಿಂಗ್, ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ತರಬೇತಿ. ಈ ಎರಡು ರೀತಿಯ ತರಬೇತಿಯು ತರಬೇತಿ ಕೋರ್ಸ್ ಅವಧಿಯನ್ನು ಅವಲಂಬಿಸಿರುತ್ತದೆ. ತರಬೇತಿಯ ಅವಧಿಯು ತರಬೇತಿ ಕೋರ್ಸ್ನ ವಿಷಯ, ಸೇವೆಯ ಸ್ವರೂಪ ಮತ್ತು ಸರ್ಕಾರದ ಅಗತ್ಯಗಳನ್ನು ಅವಲಂಬಿಸಿರುತ್ತದೆ. ತರಬೇತಿ ಕೋರ್ಸ್ ಅನ್ನು ಕೆಲವು ವಾರಗಳಲ್ಲಿ ಅಥವಾ 1 ತಿಂಗಳು ಅಥವಾ 2 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅದನ್ನು ದೀರ್ಘಾವಧಿಗೆ ಹೋಲಿಸಿದರೆ ಅಲ್ಪಾವಧಿಯ ತರಬೇತಿ ಎಂದು ಕರೆಯಬಹುದು. ತರಬೇತಿ ಕಾರ್ಯಕ್ರಮಗಳನ್ನು 6 ತಿಂಗಳಿಂದ 1 ಅಥವಾ 2 ವರ್ಷಗಳವರೆಗೆ ನಡೆಸಲಾಗುತ್ತದೆ. ಪ್ರೀ ಎಂಟ್ರಿ ಅಂಡ್ ಪೋಸ್ಟ್ ಎಂಟ್ರಿ ಟ್ರೈನಿಂಗ್, ಪ್ರವೇಶ ಪೂರ್ವ ಮತ್ತು ಪ್ರವೇಶದ ನಂತರದ ತರಬೇತಿ. ನಾಗರಿಕ ಸೇವೆಗೆ ಪ್ರವೇಶಿಸುವ ಮೊದಲು ನೀಡಲಾಗುವ ತರಬೇತಿಯು ಪೂರ್ವ ಪ್ರವೇಶದ ತರಬೇತಿಯಾಗಿದೆ ಎಂದು ಹೆಸರುಗಳಿಂದಲೇ ಸ್ಪಷ್ಟವಾಗುತ್ತದೆ. ಆದರೆ ಒಬ್ಬ ವ್ಯಕ್ತಿಯು ಸೇವೆಗೆ ಪ್ರವೇಶಿಸಿದ ನಂತರ ನೀಡಲಾಗುವ ತರಬೇತಿ ನಂತರದ ತರಬೇತಿ ಎಂದು ಕರೆಯಲಾಗುತ್ತದೆ. ಪ್ರವೇಶ ಪೂರ್ವ ತರಬೇತಿಗಾಗಿ ಸರ್ಕಾರದಲ್ಲಿ ಆಡಳಿತಾತ್ಮಕ ಮತ್ತು ವ್ಯವಸ್ಥಾಪಕ ಹುದ್ದೆಗಳಿಗೆ ತರಬೇತಿ ಕೋರ್ಸ್ಗಳನ್ನು ಒದಗಿಸಲು ಅನೇಕ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಅಂತೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡುವ ಅನೇಕ ಸಂಸ್ಥೆಗಳು ಮತ್ತು ಕೇಂದ್ರಗಳಿವೆ. ಕೆಲವು ಸ್ಥಳಗಳಲ್ಲಿ ಇಂಟರ್ನ್ಶಿಪ್ ಮತ್ತು ಅಪ್ರೆಂಟಿಸ್ಶಿಪ್ ಅಭ್ಯಾಸವನ್ನು ಸಾಮಾನ್ಯವಾಗಿ ಪ್ರವೇಶ ಪೂರ್ವ ತರಬೇತಿಗಾಗಿ ಬಳಸಿಕೊಳ್ಳಲಾಗುತ್ತದೆ. ಸೇವೆಗಳಲ್ಲಿ ಸಂಭಾವ್ಯ ನೇಮಕಾತಿಗಳು, ಕೆಲವು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಪ್ರಾಯೋಗಿಕ ಆಡಳಿತಾತ್ಮಕ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಒಬ್ಬ ವ್ಯಕ್ತಿಯು ಸೇವೆಗೆ ಸೇರಿದ ನಂತರ ಪ್ರವೇಶದ ನಂತರ ತರಬೇತಿ ನೀಡಲಾಗುತ್ತದೆ. ಪ್ರವೇಶದ ನಂತರದ ತರಬೇತಿಯು ಅನೇಕ ದೇಶಗಳಲ್ಲಿ ಬಹಳ ಸಾಮಾನ್ಯವಾಗಿದೆ. ಇದನ್ನು ಸೇವಾ ತರಬೇತಿ ಎಂದು ಕರೆಯುತ್ತಾರೆ. ಸೇವಾ ತರಬೇತಿಯು ಔಪಚಾರಿಕ ಅಥವಾ ಅನೌಪಚಾರಿಕ ವಿಧಾನಗಳ ಸಂಯೋಜನೆ ಆಗಿರಬಹುದು ಮತ್ತು ಇದನ್ನು ಸೇವೆಯಲ್ಲಿ ಎಲ್ಲ ಹಂತಗಳಲ್ಲಿ ನೀಡಲಾಗುತ್ತದೆ. ಇದು ಉದ್ಯೋಗಿಗಳ ದಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಅವರನ್ನು ವೃತ್ತಿಪರವಾಗಿ ಹೆಚ್ಚು ಸಮರ್ಥ ಮತ್ತು ಸಮರ್ಥರನ್ನಾಗಿ ಮಾಡುತ್ತದೆ. ಕೆಲವೊಮ್ಮೆ ಪ್ರವೇಶದ ನಂತರದ ತರಬೇತಿಯು ಉದ್ಯೋಗಿಯ ನಿಜವಾದ ಕೆಲಸಕ್ಕೆ ನೇರವಾಗಿ ಸಂಬಂಧಿಸಿರುವುದಿಲ್ಲ, ಆದರೆ ನೇರವಾಗಿ ಅವರ ಸಾಮಾನ್ಯ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಇದು ಹೆಚ್ಚು ಸಹಾಯ ಮಾಡುತ್ತದೆ. ಸೆಂಟ್ರಲೈಸ್ಡ್ ಅಂಡ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್, ಕೇಂದ್ರೀಕೃತ ಮತ್ತು ಇಲಾಖಾ ತರಬೇತಿ. ಒಂದು ಇಲಾಖೆ ಅಥವಾ ಕಚೇರಿಯೊಳಗೆ ತರಬೇತಿ ಕಾರ್ಯಕ್ರಮವನ್ನು ಮಾಡಿದಾಗ ಅದರ ಗುರಿಗಳು ಸೀಮಿತವಾಗಿರುತ್ತವೆ. ಇದು ಇಲಾಖೆಗೆ ಸಂಬಂಧಿಸಿದ ನಿರ್ದಿಷ್ಟ ಜ್ಞಾನ ಮತ್ತು ಕೌಶಲ್ಯಗಳನ್ನು ಸುಧಾರಿಸುವ ಗುರಿಯನ್ನು ಮಾತ್ರ ಹೊಂದಿದೆ ಮತ್ತು ಇದು ತನ್ನ ಸ್ವಂತ ಉದ್ಯೋಗಿಗಳಿಗೆ ಮಾತ್ರ ನಡೆಸಲ್ಪಡುತ್ತದೆ. ಈ ರೀತಿಯ ತರಬೇತಿಯನ್ನು ವಿಭಾಗೀಯ ತರಬೇತಿ ಎಂದು ಕರೆಯಲಾಗುತ್ತದೆ. ಅಂತಹ ತರಬೇತಿಯನ್ನು ಇಲಾಖೆಯ ಅನುಭವಿ ಅಧಿಕಾರಿಗಳೇ ನೀಡುತ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಈ ರೀತಿಯ ತರಬೇತಿಗೆ ಉದಾಹರಣೆಯಾಗಿದೆ. ಆದರೆ ಅನೇಕ ಇಲಾಖೆಗಳ ಅಧಿಕಾರಿಗಳಿಗೆ
ಕೇಂದ್ರೀಯ ತರಬೇತಿ ಸಂಸ್ಥೆಯಿಂದ ತರಬೇತಿ ನೀಡಿದಾಗ ಅದನ್ನು ಕೇಂದ್ರೀಕೃತ ತರಬೇತಿ ಎಂದು ಕರೆಯಲಾಗುತ್ತದೆ. ಲಾಲ್ ಬಹದ್ದೂರ್ ಅವರ ತರಬೇತಿ ಕಾರ್ಯಕ್ರಮ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಭಾರತದಲ್ಲಿ ಕೇಂದ್ರೀಕೃತ ತರಬೇತಿ ವ್ಯವಸ್ಥೆಯ ಒಂದು ಉದಾಹರಣೆಯಾಗಿದೆ. ಸ್ಕಿಲ್ಸ್ ಟ್ರೈನಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಟ್ರೈನಿಂಗ್ ಅಂದರೆ ಕೌಶಲ್ಯ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ. ಹಿನ್ನೆಲೆ ತರಬೇತಿ ಸಾಮಾನ್ಯ ಸ್ವರೂಪದ್ದಾಗಿದೆ. ಇದು ಅಂತಹ ವಿಷಯಗಳ ಜ್ಞಾನವನ್ನು ಒದಗಿಸುತ್ತದೆ. ವ್ಯವಸ್ಥೆಗಳು ಇತ್ಯಾದಿಗಳ ಜ್ಞಾನವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅವರ ವಿಶೇಷ ರೀತಿಯ ಕೆಲಸವನ್ನು ಕೈಗೊಳ್ಳಲು ಅವಶ್ಯಕವಾಗಿದೆ. ಇಲ್ಲಿ ಕರಕುಶಲ ತರಬೇತಿ ಮತ್ತು ಆದಾಯ ತೆರಿಗೆ ಅಧಿಕಾರಿಯ ತರಬೇತಿಯು ಕೌಶಲ್ಯ ತರಬೇತಿಯ ಉದಾಹರಣೆಗಳಾಗಿವೆ. ಆದರೆ ಮಸ್ಸೂರಿಯಲ್ಲಿರುವ LBSNAA IAS ಪ್ರವೇಶದ ತರಬೇತಿಯು ಹಿನ್ನೆಲೆ ತರಬೇತಿಯ ಉದಾಹರಣೆಯಾಗಿದೆ. ಓರಿಯೆಂಟೇಷನ್ ಟ್ರೈನಿಂಗ್ ಅಂದರೆ ದೃಷ್ಟಿಕೋನ ತರಬೇತಿ. ಹೊಸದಾಗಿ ಪ್ರವೇಶಿಸುವರು ಅವರ ಸಂಸ್ಥೆ, ಕೆಲಸ ಮತ್ತು ಕೆಲಸದ ಪರಿಸ್ಥಿತಿ ಮತ್ತು ವಿಧಾನಗಳ ಬಗ್ಗೆ ತಿಳಿದಿರಬೇಕಾಗುತ್ತದೆ. ಅವರು ಹೊಸ ಸಂಸ್ಥೆಗೆ ಪರಿಚಯಿಸಬೇಕಾಗುತ್ತದೆ. ಇದನ್ನು ಓರಿಯೆಂಟೇಷನ್ ತರಬೇತಿಯ ಮೂಲಕ ಮಾಡಲಾಗುತ್ತದೆ. ಇದು ನೌಕರರನ್ನು ಸಂಸ್ಥೆಗೆ ಮತ್ತು ಉದ್ಯೋಗಕ್ಕೆ ಹೊಂದಿಸಲು ಯೋಜಿತ ಪ್ರಯತ್ನವಾಗಿದೆ. ಓರಿಯೆಂಟೇಷನ್ ತರಬೇತಿಯ ಮೂಲ ಉದ್ದೇಶವೆಂದರೆ ಉದ್ಯೋಗಿಗೆ ಅವರ ಕೆಲಸದ ಮೂಲಭೂತ ಪರಿಕಲ್ಪನೆಗಳು, ಹೊಸ ಕೆಲಸದ ವಾತಾವರಣ, ಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳು ಮತ್ತು ಆ ಸಂಸ್ಥೆಯಲ್ಲಿ ಉದ್ಯೋಗಿಗಳ ಸ್ವಂತ ಸ್ಥಾನವನ್ನು ಪರಿಚಯಿಸುವುದು. ಪೌರ ಕಾರ್ಮಿಕರನ್ನು ನವೀಕೃತವಾಗಿರಿಸಲು ಮತ್ತು ಕ್ಷೇತ್ರದಲ್ಲಿನ ಹೊಸ ಬೆಳವಣಿಗೆಗಳಿಗೆ ಹಾಜರಾಗಲು ಓರಿಯೆಂಟೇಷನ್ ತರಬೇತಿಯು ಸಹ ಅಗತ್ಯವಾಗಿದೆ. ಈಗ ಭಾರತದಲ್ಲಿ ಓರಿಯೆಂಟೇಷನ್ ತರಬೇತಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಎಲ್ಲ ದೇಶಗಳಲ್ಲಿ ನಾಗರಿಕ ಸೇವಕರ ತರಬೇತಿಯು ಪ್ರಧಾನ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾಗರಿಕ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಎಲ್ಲೆಡೆ ಸೂಕ್ತ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಹೊಸದಾಗಿ ಸೇರುವವರಿಗೆ ಮಾತ್ರವಲ್ಲದೆ ಈಗಾಗಲೇ ಸೇವೆಯಲ್ಲಿರುವವರಿಗೂ ತರಬೇತಿ ಅಗತ್ಯವಾಗಿರುತ್ತದೆ. ಇದು ಯಾವುದೇ ಪ್ರಕಾರವಾಗಿರಬಹುದು. ಔಪಚಾರಿಕ ಅಥವಾ ಅನೌಪಚಾರಿಕ, ಅಲ್ಪಾವಧಿಯ ಅಥವಾ ದೀರ್ಘಾವಧಿಯ ಪೂರ್ವ ಪ್ರವೇಶ ಅಥವಾ ನಂತರದ ಪ್ರವೇಶ ದೇಶದಲ್ಲಿ ಚಾಲ್ತಿಯಲ್ಲಿರುವ ಸಾಮಾಜಿಕ, ರಾಜಕೀಯ ಮತ್ತು ಆಡಳಿತಾತ್ಮಕ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಸೇವೆಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಬೇಕು. ಆದಾಗ್ಯೂ ಏನೇ ಆಗಿರಬಹುದು ಎಂದು ನಾವು ತೀರ್ಮಾನಿಸಬಹುದು. ಅದರ ಪ್ರಕಾರ ತರಬೇತಿಯು ಸಾರ್ವಜನಿಕ ಆಡಳಿತದ ಶಾಶ್ವತ ಅಗತ್ಯವಾಗಿದೆ. ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟ್ರೈನಿಂಗ್, ತರಬೇತಿಯ ವಿಧಾನಗಳು ಮತ್ತು ತಂತ್ರಗಳು. ವಿವಿಧ ದೇಶಗಳಲ್ಲಿ ಹಲವಾರು ತಂತ್ರಗಳು ಮತ್ತು ತರಬೇತಿಯ ವಿಧಾನಗಳು. ಕೆಲವು ಪ್ರಮುಖ ವಿಧಾನಗಳು ಈ ಕೆಳಗಿನಂತಿವೆ. ಟ್ರೈನಿಂಗ್ ಬೈ ಎಕ್ಸ್ಪೀರಿಯನ್ಸ್ ಆನ್ ದ ಜಾಬ್, ಕೆಲಸದ ಅನುಭವದ ಮೂಲಕ ತರಬೇತಿ. ಒಬ್ಬ ವ್ಯಕ್ತಿಯನ್ನು ಒಂದು ಉದ್ಯೋಗದಲ್ಲಿ ಪೋಸ್ಟ್ ಮಾಡಲಾಗುತ್ತದೆ ಮತ್ತು ಆ ಕೆಲಸವನ್ನು ಮಾಡುವ ಮೂಲಕ ಪಡೆದ ಅನುಭವದಿಂದ ಕಲಿಯಲು ಅವಕಾಶ ನೀಡಲಾಗುತ್ತದೆ. ನಂತರ ಆ ಹೊಸ ವಿಭಾಗದ ಬಗ್ಗೆ ಅನುಭವದ ಮೂಲಕ ತಿಳಿದುಕೊಳ್ಳಲು ಅವರನ್ನು ಇನ್ನೊಂದು
ವಿಭಾಗ, ಇಲಾಖೆಗಳಿಗೆ ಪೋಸ್ಟ್ ಮಾಡಲಾಗುತ್ತದೆ. ಈ ರೀತಿಯಾಗಿ ಉದ್ಯೋಗಿಗಳನ್ನು ಶಾಖೆಯಿಂದ ಶಾಖೆಗೆ, ವಿಭಾಗದಿಂದ ವಿಭಾಗಕ್ಕೆ ಅಥವಾ ಇಲಾಖೆಯಿಂದ ವಿಭಾಗಕ್ಕೆ ವರ್ಗಾಯಿಸಬಹುದು ಮತ್ತು ಕೆಲಸ ಮಾಡುವ ಮೂಲಕ ಕಲಿಯಲು ಅನುಮತಿಸಬಹುದು. ಹಿರಿಯ ಮತ್ತು ಅನುಭವಿ ಅಧಿಕಾರಿಗಳು ತರಬೇತಿದಾರರಿಗೆ ಈ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತಾರೆ. ಕಾಲಕಾಲಕ್ಕೆ ಅಗತ್ಯವಾದ ಮೌಖಿಕ ಮತ್ತು ಲಿಖಿತ ಸೂಚನೆಗಳು ಮತ್ತು ನಿರ್ದೇಶನಗಳನ್ನು ನೀಡುವುದು, ಅವರಿಗೆ ಆಡಳಿತ ವ್ಯಾಪಕ ಅನುಭವವನ್ನು ನೀಡುವ ಸಲುವಾಗಿ ಒಬ್ಬ ಪ್ರಶಿಕ್ಷಣಾರ್ಥಿಯನ್ನು ಕೆಲವೊಮ್ಮೆ ಹೊರಗಿನ ಕಚೇರಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಕಳುಹಿಸಲಾಗುತ್ತದೆ. ಇತರ ಸಂಬಂಧಿತ ಕಚೇರಿಗಳಿಗೆ ಕಿರುಭೇಟಿಗಳು, ಅಂತರ್ ಇಲಾಖೆಯ ವಿನಿಮಯಗಳು ಮತ್ತು ಅಧ್ಯಯನ ಪ್ರವಾಸಗಳು ಇತ್ಯಾದಿಗಳನ್ನು ಸಹ ಏರ್ಪಡಿಸಲಾಗಿದೆ. ಇದು ಕೈಗಾರಿಕಾ ನಿರ್ವಹಣೆ ತರಬೇತಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಟರ್ನ್ಶಿಪ್ ಅಥವಾ ಅಪ್ರೆಂಟಿಸ್ಶಿಪ್ ವಿಧಾನವಾಗಿದೆ. ಈ ವಿಧಾನವು ಅಗ್ಗದ ಮತ್ತು ಸರಳವಾಗಿದೆ. ಕಾಲಾನಂತರದಲ್ಲಿ ಒಬ್ಬ ವ್ಯಕ್ತಿಯು ಆಡಳಿತದ ತಂತ್ರಗಳನ್ನು ಕಲಿಯುತ್ತಾನೆ ಮತ್ತು ನಿರ್ವಾಹಕನಾಗಿ ಅವರ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತಾರೆ. ಆದರೆ ಈ ವಿಧಾನವು ನಿಧಾನ ಮತ್ತು ಸಮಯ ತೆಗೆದುಕೊಳ್ಳುತ್ತದೆ. ಅನೇಕ ಬಾರಿ ಇದು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಉದ್ದೇಶಗಳನ್ನು ಮತ್ತು ನಿರ್ದಿಷ್ಟತೆಯನ್ನು ಹೊಂದಿರುವುದಿಲ್ಲ. ಸಮಯ ಮಿತಿ. ಆದಾಗ್ಯೂ ತರಬೇತಿಯ ಈ ವಿಧಾನವನ್ನು ಹೆಚ್ಚಿನ ತರಬೇತಿ ದೇಶಗಳಲ್ಲಿ ವ್ಯಾಪಕವಾಗಿ ಅಳವಡಿಸಲಾಗಿದೆ. ಟ್ರೈನಿಂಗ್ ಬೈ ಫಾರ್ಮಲ್ ಇನ್ಸ್ಟ್ರಕ್ಷನ್ಸ್. ಈ ತರಬೇತಿ ವಿಧಾನದಲ್ಲಿ ಹಿರಿಯ ಅಧಿಕಾರಿಗಳು ಕೆಲವು ಉಪನ್ಯಾಸಗಳು ಮತ್ತು ತರಗತಿಗಳನ್ನು ಏರ್ಪಡಿಸಿ ಮೂಲಕ ಪ್ರಶಿಕ್ಷಣಾರ್ಥಿಗಳಿಗೆ ಔಪಚಾರಿಕ ಸೂಚನೆಗಳನ್ನು ನೀಡುತ್ತಾರೆ. ಹೊರಗಿನ ತಜ್ಞರ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ನಿರ್ದಿಷ್ಟ ಕೋರ್ಸ್ ಅನ್ನು ಯೋಜಿಸಲಾಗಿದೆ ಮತ್ತು ಉದ್ಯೋಗಿಗಳಿಗೆ ಅಗತ್ಯವಾದ ತರಬೇತಿಯನ್ನು ನೀಡಲು ಉಪನ್ಯಾಸಗಳು, ತರಗತಿಗಳು, ಗುಂಪು ಚರ್ಚೆಗಳು, ಸೆಮಿನಾರ್ಗಳು, ವಿಳಾಸಗಳು ಅಥವಾ ಕಾರ್ಯಕಾರ ಇತ್ಯಾದಿಗಳನ್ನು ಏರ್ಪಡಿಸಲಾಗುತ್ತದೆ. ಕಚೇರಿ, ಇಲಾಖೆಯ ಮುಖ್ಯಸ್ಥರು ಸಹ ಉದ್ಯೋಗಿಗಳನ್ನು ಉದ್ದೇಶಿಸಿ ಅವರಿಗೆ ಅಗತ್ಯ ಸೂಚನೆಗಳನ್ನು ನೀಡುತ್ತಾರೆ. ಇದನ್ನು ಏಜೆನ್ಸಿ ಅಥವಾ ತರಬೇತಿ ಸಂಸ್ಥೆಯ ಮೂಲಕ ಏರ್ಪಡಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ದೇಶಗಳಲ್ಲಿ ಔಪಚಾರಿಕವಾಗಿ ತರಬೇತಿಯ ಈ ತಂತ್ರ ಸೂಚನೆಗಳನ್ನು ಅನುಸರಿಸಲಾಗಿದೆ. ತರಬೇತಿ ಪಡೆದವರ ಆಯ್ದ ಗುಂಪುಗಳಿಗೆ ವಿಶೇಷ ತರಬೇತಿ ಸಂಸ್ಥೆಗಳಲ್ಲಿ ಔಪಚಾರಿಕ ಕೋರ್ಸ್ಗಳನ್ನು ನೀಡಲಾಗುತ್ತದೆ. ಔಪಚಾರಿಕ ತರಬೇತಿಯ ಸಮಯದಲ್ಲಿ ತರಬೇತಿ ಪಡೆದವರಿಗೆ ಅಗತ್ಯ ಲಿಖಿತ ಸೂಚನೆಗಳು, ಮಾಹಿತಿ, ದಾಖಲೆಗಳು, ನಿಯಮಗಳು ಮತ್ತು ನಿಬಂಧನೆಗಳು ಇತ್ಯಾದಿಗಳನ್ನು ಸಹ ಒದಗಿಸಲಾಗುತ್ತದೆ. ಈ ರೀತಿಯ ಔಪಚಾರಿಕ ತರಬೇತಿಗಾಗಿ ಚಲನಚಿತ್ರಗಳು, ಧ್ವನಿ ದೃಶ್ಯ ಸಾಧನಗಳು ಮತ್ತು ಕಂಪ್ಯೂಟರ್ಗಳನ್ನು ಸಹ ಬಳಸಲಾಗುತ್ತದೆ. ಕಾನ್ಫರೆನ್ಸ್ ಮೆಥಡ್ ಆಫ್ ಟ್ರೈನಿಂಗ್. ಕಾನ್ಫರೆನ್ಸ್ ವಿಧಾನ ತರಬೇತಿ. ಈ ತರಬೇತಿ ವಿಧಾನವು ಈಗ ತುಂಬ ಸಾಮಾನ್ಯವಾಗಿದೆ. ವಿವಿಧ ಇಲಾಖೆಗಳಿಂದ ಆಯ್ದ ತರಬೇತಿ ಪಡೆದವರ ಗುಂಪನ್ನು ಸಭೆ ಅಥವಾ ಸಮ್ಮೇಳನದಲ್ಲಿ ವಿವಿಧ ಸಮಸ್ಯೆಗಳನ್ನು ಚರ್ಚಿಸಲು ಒಟ್ಟುಗೂಡಿಸಲಾಗುತ್ತದೆ. ತರಬೇತಿ ಪಡೆದವರು ಈ ವಿಧಾನದ ತರಬೇತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು. ಕೆಲವು ನಿರ್ದಿಷ್ಟ ಪ್ರಕರಣಗಳನ್ನು ಸಮ್ಮೇಳನದಲ್ಲಿ ಚರ್ಚೆಗೆ ನೀಡಲಾಗಿದೆ. ಇದರಲ್ಲಿ ಎಲ್ಲರೂ ಭಾಗವಹಿಸುವವರು ತಮ್ಮ ಸ್ವಂತ ಅನುಭವಗಳ ಆಧಾರದ ಮೇಲೆ ತಮ್ಮ ಅಭಿಪ್ರಾಯಗಳನ್ನು
ಮತ್ತು ಬೇರೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಈ ತರಬೇತಿ ವಿಧಾನವು ಇತರರ ಅನುಭವಗಳಿಂದ ಕಲಿಯುವ ಅವಕಾಶವನ್ನು ಒದಗಿಸುತ್ತದೆ. ತರಬೇತಿಯ ಉಪನ್ಯಾಸ ವಿಧಾನದಲ್ಲಿ ತರಬೇತುದಾರರು ಸಕ್ರಿಯ ಪಾತ್ರವನ್ನು ಹೊಂದಿರುತ್ತಾರೆ. ಆದರೆ ಸಮ್ಮೇಳನ ವಿಧಾನದಲ್ಲಿ ತರಬೇತಿದಾರರು ಅನುಭವಗಳ ವಿನಿಮಯದಿಂದ ಅವರು ಪರಸ್ಪರ ಕಲಿಯುತ್ತಾರೆ ಮತ್ತು ಕಲ್ಪನೆಗಳು ಸಮ್ಮೇಳನದ ಅಧ್ಯಕ್ಷರು, ಮಾರ್ಗದರ್ಶಿ ಮತ್ತು ಬೋಧಕನ ಪಾತ್ರವನ್ನು ವಹಿಸುತ್ತಾರೆ. ಚರ್ಚೆಯನ್ನು ಸರಿಯಾದ ಹಾದಿಯಲ್ಲಿ ಇಡುವುದು ಅವರ ಪಾತ್ರ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಇತರ ಹಲವು ದೇಶಗಳಲ್ಲಿ ಕಾನ್ಫರೆನ್ಸ್ ವಿಧಾನವು ಬಹಳ ಜನಪ್ರಿಯವಾಗಿದೆ. ಭಾರತದಲ್ಲಿಯೂ ಈ ವಿಧಾನವನ್ನು ಬಳಸಲಾಗುತ್ತದೆ. IAS ನಂತಹ ಉನ್ನತ ನಾಗರಿಕ ಸೇವಕರಿಗೆ ಅಲ್ಪಾವಧಿಯ ತರಬೇತಿ ಇತ್ಯಾದಿ. ಕೊನೆಯಲ್ಲಿ ಎಲ್ಲ ಸರ್ಕಾರಗಳು ತರಬೇತಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿರುತ್ತದೆ ಮತ್ತು ನಾಗರಿಕ ಸೇವಕರಿಗೆ ಸೂಕ್ತವಾದ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಬೇಕು ಎಂದು ನಾವು ಹೇಳಬಹುದು. ತರಬೇತಿಯ ವಿಶಾಲ ಉದ್ದೇಶಗಳನ್ನು ಸರ್ಕಾರವು ನಿರ್ಧರಿಸುತ್ತದೆ. ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸುವುದು ಮತ್ತು ತರಬೇತಿಯ ಸೂಕ್ತ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ತರಬೇತಿ ಸಂಸ್ಥೆಗಳ ಕರ್ತವ್ಯವಾಗಿದೆ. ಯಾವುದೇ ವಿಧಾನವು ಉತ್ತಮವಾಗಿಲ್ಲ. ತರಬೇತಿ ಕಾರ್ಯಕ್ರಮಗಳ ಉದ್ಯೋಗಗಳ ಅವಶ್ಯಕತೆಗಳಿಗೆ ಸರಿಹೊಂದುವಂತೆ ವಿವಿಧ ವಿಧಾನಗಳನ್ನು ಸಂಯೋಜಿಸಬಹುದು. ಹಿರಿಯ ಇಲಾಖಾ ಅಧಿಕಾರಿಗಳು ಅಥವಾ ತಜ್ಞರ ಉಪನ್ಯಾಸಗಳು ಮತ್ತು ಮಾತುಕತೆಗಳನ್ನು ಏರ್ಪಡಿಸಬಹುದು. ಸೆಮಿನಾರ್ಗಳು, ಸಮ್ಮೇಳನಗಳು, ಕಾರ್ಯಾಗಾರಗಳು, ಗುಂಪು ಚರ್ಚೆಗಳು ಮತ್ತು ಕ್ಷೇತ್ರ ಭೇಟಿಗಳನ್ನು ಆಯೋಜಿಸಬಹುದು. ರಿಫ್ರೆಷರ್ ಅಥವಾ ಓರಿಯೆಂಟೇಷನ್ ಕೋರ್ಸ್ಗಳನ್ನು ನಡೆಸಬಹುದು. ಕೇಸ್ ಅನಾಲಿಸಿಸ್ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು. ಈ ಎಲ್ಲ ವಿಧಾನಗಳನ್ನು ಅಗತ್ಯತೆಗಳು ಮತ್ತು ಲಭ್ಯವಿರುವ ಸೌಲಭ್ಯಗಳಿಗೆ ಅನುಗುಣವಾಗಿ ಪ್ರತ್ಯೇಕವಾಗಿ ಅಥವಾ ಸಂಯೋಜನೆಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. 11.6 ಇಂಡಿಯನ್ ಸಿಸ್ಟಮ್ ಆಫ್ ಟ್ರೈನಿಂಗ್. 11.6 ಭಾರತೀಯ ತರಬೇತಿ ಸಂಸ್ಥೆ. ಭಾರತದಲ್ಲಿ ನಾಗರಿಕ ಸೇವಾ ತರಬೇತಿಯ ಇತಿಹಾಸವನ್ನು ಈಸ್ಟ್ ಇಂಡಿಯಾ ಕಂಪನಿಯ ದಿನಗಳಲ್ಲಿ ಗುರುತಿಸಬಹುದು. ಇದು 1805ರಲ್ಲಿ ಹೈಲಿಬರಿ ಕಾಲೇಜನ್ನು ನಾಗರಿಕ ಸೇವೆಗಳಿಗೆ ನೇಮಕಗೊಂಡ ಯುವಕರ ತರಬೇತಿಗಾಗಿ ಸ್ಥಾಪಿಸಿತು. 1855ರಲ್ಲಿ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುವವರೆಗೆ ಭಾರತೀಯ ನಾಗರಿಕ ಸೇವೆ ಅಂದರೆ ICS ಹೈಲಿಬರಿ ಕಾಲೇಜಿನ ಉತ್ಪನ್ನಗಳಿಂದ ನಿರ್ವಹಿಸಲ್ಪಟ್ಟಿತು. ಯಶಸ್ವಿ ICS ಅಭ್ಯರ್ಥಿಗಳು ಬ್ರಿಟಿಷ್ ವಿಶ್ವವಿದ್ಯಾನಿಲಯದಲ್ಲಿ 1 ರಿಂದ 2 ವರ್ಷಗಳನ್ನು ಕಳೆಯಬೇಕಾಗಿತ್ತು ಮತ್ತು ಭಾರತೀಯ ಇತಿಹಾಸ, ಭಾರತೀಯ ಕಾನೂನು ಮತ್ತು ಭಾರತೀಯ ಭಾಷೆ ಮುಂತಾದ ವಿಷಯಗಳನ್ನು ಕಲಿಯಬೇಕಾಗಿತ್ತು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಡೆಹ್ರಾಡೂನ್ನಲ್ಲಿ ಶಿಬಿರ ಶಾಲೆಯನ್ನು ಸ್ಥಾಪಿಸಲಾಯಿತು.
ICSನಲ್ಲಿ ಪ್ರವೇಶ ಪಡೆದವರು ಸ್ವಾತಂತ್ರ್ಯದ ನಂತರ ಭಾರತೀಯ ನಾಗರಿಕ ಸೇವೆಯನ್ನು ಪರಿವರ್ತಿಸಲಾಯಿತು. ಭಾರತೀಯ ಆಡಳಿತ ಸೇವೆಗೆ ಅಂದರೆ IAS ಮತ್ತು ಸಾಂಸ್ಥಿಕ ತರಬೇತಿಯನ್ನು ದೆಹಲಿಯ ಮೆಟ್ರೋಪಾಲಿಟನ್ ಹೌಸ್ನಲ್ಲಿರುವ IAS ತರಬೇತಿ ಶಾಲೆಯಲ್ಲಿ ಹೊಸ ನೇಮಕಾತಿಗಳಿಗೆ ನೀಡಲಾಯಿತು. ಭಾರತೀಯ ಆಡಳಿತ ಸೇವಾ ಸಿಬ್ಬಂದಿ ಕಾಲೇಜನ್ನು ಶಿಮ್ಲಾದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನೇರ ನೇಮಕಾತಿಗಳನ್ನು ಹೊರತುಪಡಿಸಿ ಇತರ ನೇಮಕಾತಿಗಳನ್ನು ತರಬೇತಿ ಮಾಡಲು ಸ್ಥಾಪಿಸಲಾಯಿತು. ಈ ಎರಡು ತರಬೇತಿ ಸಂಸ್ಥೆಗಳು ತರುವಾಯ ವಿಲೀನಗೊಂಡಿತು ಮತ್ತು ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನು ಸೆಪ್ಟೆಂಬರ್ 1959ರಲ್ಲಿ ಮುನ್ಸೋರಿಯಲ್ಲಿ ಸ್ಥಾಪಿಸಲಾಯಿತು. ಅಕಾಡೆಮಿಯನ್ನು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಎಂದು ಹೆಸರಿಸಲಾಗಿದೆ. ಇದು ಅಖಿಲ ಭಾರತ ಸೇವೆಗಳು ಸೇರಿದಂತೆ ಉನ್ನತ ನಾಗರಿಕ ಸೇವೆಗಳ ತರಬೇತಿಯ ಪ್ರಮುಖ ಕೇಂದ್ರ ಸಂಸ್ಥೆಯಾಗಿದೆ. ಬ್ರಿಟಿಷ್ ರಾಜ್ ಅವಧಿಯಲ್ಲಿ ನಾಗರಿಕ ಸೇವೆಗೆ ಸೇರುವ ಮೊದಲು ಪಡೆದ ಶಿಕ್ಷಣವು ಒಬ್ಬ ವ್ಯಕ್ತಿಯನ್ನು ಕೆಲಸಕ್ಕೆ ಅರ್ಹತೆ ಪಡೆಯಲು ಸಾಕಾಗುತ್ತದೆ ಎಂದು ನಂಬಲಾಗಿತ್ತು. ಸೇವೆಗೆ ಸೇರಿದ ನಂತರ ಅವರು ಸಾಮಾನ್ಯವಾಗಿ ಕೆಲಸದ ಅನುಭವದಿಂದ ಕಲಿಯಲು ಬಿಡಲಾಗುತ್ತದೆ. ಪೌರ ಕಾರ್ಮಿಕರಿಗೆ ಔಪಚಾರಿಕ ತರಬೇತಿ ಅತ್ಯಗತ್ಯ ಎಂದು ಪರಿಗಣಿಸಲಾಗಿಲ್ಲ. ಕೇವಲ ICS ಮತ್ತು ತಾಂತ್ರಿಕ ಸಿಬ್ಬಂದಿಗೆ ಸಾಂಸ್ಥಿಕ ತರಬೇತಿಯನ್ನು ನೀಡಲಾಯಿತು. ಪೊಲೀಸ್, ಟೆಲಿಗ್ರಾಫ್, ರೈಲ್ವೇಸ್, ಆದಾಯ ತೆರಿಗೆ ಖಾತೆಗಳು ಮತ್ತು ಲೆಕ್ಕ ಪರಿಶೋಧನೆಗಳು ತಮ್ಮ ತಾಂತ್ರಿಕ ಸಿಬ್ಬಂದಿಗೆ ತರಬೇತಿ ವ್ಯವಸ್ಥೆಗಳ ಅಗತ್ಯವಿರುವ ಇಲಾಖೆಗಳಾಗಿವೆ. ಸ್ವಾತಂತ್ರ್ಯದವರೆಗೆ ಕೆಲಸದ ಅನುಭವದ ಮೂಲಕ ಸರ್ಕಾರವು ತರಬೇತಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ನಾಗರಿಕ ಸೇವಾ ತರಬೇತಿಯ ಸಮಸ್ಯೆಯು ಸ್ವಾತಂತ್ರ್ಯದ ನಂತರವೇ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಾಮಾಜಿಕ, ರಾಜಕೀಯ ಮತ್ತು ಸಾಂವಿಧಾನಿಕ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳೊಂದಿಗೆ ಸರ್ಕಾರಿ ಕೆಲಸದ ಸ್ವರೂಪವು ಬದಲಾಗಿದೆ. ಸರ್ಕಾರದ ಕಾರ್ಯಗಳು ಮತ್ತು ಯಂತ್ರಗಳು ವಿಸ್ತರಿಸಲ್ಪಟ್ಟಿವೆ ಮತ್ತು ಅನೇಕ ಹೊಸ ಸೇವೆಗಳನ್ನು ರಚಿಸಲಾಗಿದೆ. ಈ ಎಲ್ಲ ಕ್ಷಿಪ್ರ ಬೆಳವಣಿಗೆಗಳ ಪರಿಣಾಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಪೌರ ಕಾರ್ಮಿಕರಿಗೆ ಸೂಕ್ತ ತರಬೇತಿಯನ್ನು ಯೋಜನೆ ರೂಪಿಸುವುದು ಮತ್ತು ನೀಡುವುದು ಅನಿವಾರ್ಯವಾಗಿದೆ. ಅದರಂತೆ ಕೇಂದ್ರ ಸರ್ಕಾರವು ಹಲವಾರು ರಾಷ್ಟ್ರೀಯ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಿದೆ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ತರಬೇತಿ ಸಂಸ್ಥೆಗಳಿವೆ. ಈ ಸಂಸ್ಥೆಗಳಲ್ಲದೆ ಅನೇಕ ಇತರ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಸಹ ನಾಗರಿಕ ಸೇವಕರಿಗೆ ತರಬೇತಿಯನ್ನು ನೀಡುತ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರವು ರಾಷ್ಟ್ರೀಯ ತರಬೇತಿ ನೀತಿಯನ್ನು ಪ್ರಕಟಿಸಿದ್ದು ಎಲ್ಲರಿಗೂ ತರಬೇತಿ ನೀಡುವಂತೆ ಕರೆ ನೀಡಿದೆ. DOPT NTPಯನ್ನು ಸಂಘಟಿಸುತ್ತದೆ, ತರಬೇತಿಯನ್ನು ಪ್ರಾಯೋಜಿಸುತ್ತದೆ ಮತ್ತು ತರಬೇತಿ ಸಂಸ್ಥೆಗಳಿಗೆ ಸಹಾಯವನ್ನು ಒದಗಿಸುತ್ತದೆ. ನಾಗರಿಕ ಸೇವಕರ ತರಬೇತಿಯ ಭಾರತೀಯ ವ್ಯವಸ್ಥೆಯು ಹೆಚ್ಚಾಗಿ ಬ್ರಿಟಿಷ್ ಮಾದರಿಯ ಮೇಲೆ ಷರತ್ತುಬದ್ಧವಾಗಿದೆ. ಉನ್ನತ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ಪದವಿಗೆ ಒತ್ತು ನೀಡಲಾಗುತ್ತದೆ. ಅವರನ್ನು ಹಿಡಿಯುವ ತತ್ವವು ಸಾರ್ವಜನಿಕ ಆಡಳಿತದಲ್ಲಿ ಯಾವುದೇ ಶಿಕ್ಷಣ ಅಥವಾ ತರಬೇತಿಯನ್ನು ಹೊಂದಿರದ ವ್ಯಕ್ತಿಗಳ ನೇಮಕಾತಿಯಲ್ಲಿ ಯುವ ಫಲಿತಾಂಶಗಳನ್ನು ನೀಡುತ್ತದೆ. ಅವರು ಸಾಮಾನ್ಯವಾಗಿ ಉದಾರ ವಿಶ್ವವಿದ್ಯಾನಿಲಯದ ಶಿಕ್ಷಣದ ಹಿನ್ನೆಲೆ ಹೊಂದಿರುವ ಅದ್ಭುತ ಯುವಕರು ಮತ್ತು ಯುವತಿಯರು. ಅವರಿಗೆ ಹೊಸ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ನೀಡುವ ಮೊದಲು
ಆಧುನಿಕ ಪ್ರಜಾಸತ್ತಾತ್ಮಕ ಆಡಳಿತದ ಒಟ್ಟು ತತ್ವಗಳಲ್ಲಿ ಆಡಳಿತದ ಕೌಶಲ್ಯ ಮತ್ತು ತಂತ್ರಗಳಲ್ಲಿ ವ್ಯವಸ್ಥಿತ ತರಬೇತಿಯ ಅಗತ್ಯವಿದೆ. ಆದ್ದರಿಂದ ಅಖಿಲ ಭಾರತ ಸೇವೆಗಳು ಮತ್ತು ಉನ್ನತ ಕೇಂದ್ರ ಮತ್ತು ರಾಜ್ಯ ಸೇವೆಗಳಿಗೆ ಹೊಸದಾಗಿ ಪ್ರವೇಶಿಸುವವರಿಗೆ ಉತ್ತಮವಾಗಿ ಯೋಜಿಸಲಾಗಿದೆ. ಭಾರತದಲ್ಲಿ ಸಾಂಸ್ಥಿಕ ತರಬೇತಿ ಕೆಲವು ಇಲಾಖೆಗಳು ತಮ್ಮದೇ ಆದ ಸಿಬ್ಬಂದಿ ಕಾಲೇಜುಗಳು ಅಥವಾ ತರಬೇತಿ ಸಂಸ್ಥೆಗಳನ್ನು ಹೊಂದಿವೆ. ಉದಾಹರಣೆಗೆ ಭಾರತೀಯ ರೈಲ್ವೆ, ಅಂಚೆ ಇಲಾಖೆ, ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಖಾತೆ ಇಲಾಖೆ ಇತ್ಯಾದಿ. ಆದರೆ ಕೆಳ ಹಂತಗಳಿಗೆ ತಜ್ಞರ ಮೇಲ್ವಿಚಾರಣೆಯಲ್ಲಿ ಉದ್ಯೋಗ ತರಬೇತಿ ಇದೆ. ಆರಂಭಿಕ ಪ್ರವೇಶದ ನಂತರದ ತರಬೇತಿಯನ್ನು 2 ವಿಭಿನ್ನ ರೀತಿಯಲ್ಲಿ ನೀಡಲಾಗುತ್ತದೆ. ಮೊದಲನೆಯದು ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ಅಂಡ್ ಸಾಂಸ್ಥಿಕ ತರಬೇತಿ ಮತ್ತು ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಅಂಡರ್ ದಿ ಗೈಡೆನ್ಸ್ ಆಫ್ ಸೀನಿಯರ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್. ಹಿರಿಯ ಮತ್ತು ಅನುಭವಿ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇಲಾಖಾ ತರಬೇತಿ. ಭಾರತದಲ್ಲಿನ ಉನ್ನತ ನಾಗರಿಕ ಸೇವೆಗಳ ತರಬೇತಿಗೆ ಒತ್ತು ನೀಡಲಾಗಿದೆ. LBSNAA ನಲ್ಲಿನ ತರಬೇತಿ ಕ್ಯಾನಾಸ್ ಅದರ ರಚನೆಯನ್ನು ನೇಮಿಸಿದ ಸಮಿತಿಯ ಶಿಫಾರಸುಗಳಿಂದ ಸೆಳೆಯುತ್ತದೆ. ಭಾರತ ಸರ್ಕಾರದಿಂದ ಡಾಕ್ಟರ್ RV ವೈದ್ಯನಾಥ ಅಯ್ಯರ್ IAS ಅವರು 2008ರಲ್ಲಿ ಇಂಡಕ್ಷನ್ ಮಟ್ಟದ ತರಬೇತಿಯ ಪಠ್ಯಕ್ರಮವನ್ನು ಪರಿಶೀಲಿಸಿದರು. LBSNAA ವಿವರವಾದ ತರಬೇತಿ ಅಗತ್ಯಗಳ ಮೌಲ್ಯಮಾಪನದ ಆಧಾರದ ಮೇಲೆ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಟ್ರೈನಿಂಗ್ ಪ್ರೋಗ್ರಾಂ ತರಬೇತಿ ಕಾರ್ಯಕ್ರಮಗಳು IAS, IPS, IFS ಮತ್ತು ಕೇಂದ್ರ ಸೇವೆಗಳ ಗುಂಪು ಎ ನಂತಹ ಅಖಿಲ ಭಾರತ ಸೇವೆಗಳ ಪ್ರೊಬೇಷನರ್ಸ್ 2 ಹಂತಗಳಲ್ಲಿ ಸಾಂಸ್ಥಿಕ ತರಬೇತಿಯನ್ನು ನೀಡಲಾಗುತ್ತದೆ. ಫೌಂಡೇಶನ್ ಕೋರ್ಸ್ 15 ವಾರಗಳು. LBSNAA ನಡೆಸುವ ಫೌಂಡೇಶನ್ ಕೋರ್ಸ್ 15 ವಾರಗಳ ಅವಧಿಯಾಗಿದೆ. ಇದು ಹೊಸ ನೇಮಕಾತಿಗಳನ್ನು ಅಗತ್ಯವಿರುವ ಕೌಶಲ್ಯಗಳು, ಜ್ಞಾನ ಮತ್ತು ಸಾರ್ವಜನಿಕ ಸೇವಕರಾಗಿ ಜವಾಬ್ದಾರಿಯನ್ನು ನಿಭಾಯಿಸುವ ಮನೋಭಾವದೊಂದಿಗೆ ಸಜ್ಜುಗೊಳಿಸುತ್ತದೆ. ಇವುಗಳ ಮುಖ್ಯ ಉದ್ದೇಶಗಳೆಂದರೆ LSTD ಅನ್ನು ನಿರ್ಮಿಸುವ ಮೂಲಕ ವಿವಿಧ ಸಾರ್ವಜನಿಕ ಸೇವೆಗಳ ನಡುವೆ ಸಹಕಾರ ಮತ್ತು ಸಮನ್ವಯವನ್ನು ಬೆಳೆಸುವುದು ಮತ್ತು ಅಧಿಕಾರಿ ತರಬೇತಿಯ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಉತ್ತೇಜಿಸಿ, ಅಂದರೆ ಬೌದ್ಧಿಕ, ನೈತಿಕ, ದೈಹಿಕ ಮತ್ತು ಸೌಂದರ್ಯ. ಫೌಂಡೇಶನ್ ಕೋರ್ಸ್ನ ಹಿಂದಿನ ಕಲ್ಪನೆಯೆಂದರೆ ಉನ್ನತ ಸೇವೆಗಳ ಅಧಿಕಾರಿಗಳು ಭಾರತವು ಒಟ್ಟಾಗಿ ಬದುಕಬೇಕು ಮತ್ತು ಸಾಮಾನ್ಯ ಸಾರ್ವಜನಿಕ ಸೇವೆಗೆ ಸೇರುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಒಡನಾಟದ ಭಾವನೆ ಮತ್ತು ವಿಶಾಲವಾದ ಸಾಮಾನ್ಯ ದೃಷ್ಟಿಕೋನ ಇವೆಲ್ಲವೂ ಅವರಲ್ಲಿ ಅಡಗಿಸಿಟ್ಟಿರಬೇಕು ಎಂಬುದು ವಾದ. ಇದು ವಿವಿಧ ಸೇವೆಗಳ ನಡುವಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಇದನ್ನು ಭಾರತದಲ್ಲಿ ಉನ್ನತ ಸೇವೆಗಳ ತರಬೇತಿಯ ರಾಷ್ಟ್ರೀಯ ಕೋರ್ಸ್ ಎಂದು ಕರೆಯಬಹುದು. ನ್ಯಾಷನಲ್ ಅಕಾಡೆಮಿಯಲ್ಲಿ ಫೌಂಡೇಶನ್
ಕೋರ್ಸ್ ಮುಗಿದ ನಂತರ ವೃತ್ತಿಪರ ಕೋರ್ಸ್ನ 2ನೇ ಹಂತದ ತರಬೇತಿಯನ್ನು ಪ್ರೊಬೇಷನರ್ಗಳಿಗೆ ನೀಡಲಾಗುತ್ತದೆ. IASಗೆ ಸೇರಿದವರು ಅಕಾಡೆಮಿಯಲ್ಲಿ ಉಳಿಯುತ್ತಾರೆ ಮತ್ತು ಅವರಿಗೆ ಹೆಚ್ಚಿನ ವೃತ್ತಿಪರ ತರಬೇತಿಯನ್ನು ನೀಡಲಾಗುತ್ತದೆ. ನಾವು ಮತ್ತೊಮ್ಮೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ನೋಡುವಾಗ ಕೊನೆಯಲ್ಲಿ IAS, IPS, IFS ಮತ್ತು ಕೇಂದ್ರ ಸೇವೆಗಳ ಗುಂಪು ಎ ನಂತಹ ಅಖಿಲ ಭಾರತ ಸೇವೆಗಳ ಪ್ರೊಬೇಷನರ್ಸ್ 2 ಹಂತಗಳಲ್ಲಿ ಸಾಂಸ್ಥಿಕ ತರಬೇತಿಯನ್ನು ನೀಡಲಾಗುತ್ತದೆ. ಫೌಂಡೇಶನ್ ಕೋರ್ಸ್ 15 ವಾರಗಳು. LBS NAA ನಡೆಸುವ ಫೌಂಡೇಶನ್ ಕೋರ್ಸ್ 15 ವಾರಗಳ ಅವಧಿಯಾಗಿದೆ. ಇದು ಹೊಸ ನೇಮಕಾತಿಗಳನ್ನು ಅಗತ್ಯವಿರುವ ಕೌಶಲ್ಯಗಳು, ಜ್ಞಾನ ಮತ್ತು ಸಾರ್ವಜನಿಕ ಸೇವಕರಿಗಾಗಿ ಜವಾಬ್ದಾರಿಯನ್ನು ನಿಭಾಯಿಸುವ ಮನೋಭಾವದೊಂದಿಗೆ ಸಜ್ಜುಗೊಳಿಸುತ್ತದೆ. ಇವುಗಳ ಮುಖ್ಯ ಉದ್ದೇಶಗಳೆಂದರೆ LSTD ಕಾರ್ಪ್ಸ್ ಅನ್ನು ನಿರ್ಮಿಸುವ ಮೂಲಕ ವಿವಿಧ ಸಾರ್ವಜನಿಕ ಸೇವೆಗಳ ನಡುವೆ ಸಹಕಾರ ಮತ್ತು ಸಮನ್ವಯವನ್ನು ಬೆಳೆಸುವುದು ಮತ್ತು ಅಧಿಕಾರಿ ತರಬೇತಿಯ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಉತ್ತೇಜಿಸಿ, ಅಂದರೆ ಬೌದ್ಧಿಕ, ನೈತಿಕ, ದೈಹಿಕ ಸೌಂದರ್ಯ. ಫೌಂಡೇಶನ್ ಕೋರ್ಸ್ನ ಹಿಂದಿನ ಕಲ್ಪನೆಯೆಂದರೆ ಉನ್ನತ ಸೇವೆಗಳ ಅಧಿಕಾರಿಗಳು ಭಾರತವು ಒಟ್ಟಾಗಿ ಬದುಕಬೇಕು ಮತ್ತು ಸಾಮಾನ್ಯ ಸಾರ್ವಜನಿಕರ ಸೇವೆಗೆ ಸೇರುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂಬ ಒಡನಾಟದ ಭಾವನೆ ಮತ್ತು ವಿಶಾಲವಾದ ಸಾಮಾನ್ಯ ದೃಷ್ಟಿಕೋನವೆಲ್ಲವನ್ನೂ ಇಟ್ಟುಕೊಂಡು ಇದು ವಿವಿಧ ಸೇವೆಗಳ ನಡುವಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಇದನ್ನು ಭಾರತದಲ್ಲಿ ಉನ್ನತ ಸೇವೆಗಳ ಅಕಾಡೆಮಿಯಲ್ಲಿ ಉನ್ನತ ಸೇವೆಗಳ ತರಬೇತಿಯ ರಾಷ್ಟ್ರೀಯ ಕೋರ್ಸ್ ಎಂದು ಕರೆಯಬಹುದು. ನ್ಯಾಷನಲ್ ಅಕಾಡೆಮಿಯಲ್ಲಿ ಫೌಂಡೇಶನ್ ಕೋರ್ಸ್ ಮುಗಿದ ನಂತರ ವೃತ್ತಿಪರ ಕೋರ್ಸ್ನ 2ನೇ ಹಂತದ ತರಬೇತಿಯನ್ನು ಪ್ರೊಬೇಷನರ್ಗಳಿಗೆ ನೀಡಲಾಗುತ್ತದೆ. IASಗೆ ಸೇರಿದವರು ಅಕಾಡೆಮಿಯಲ್ಲಿ ಉಳಿಯುತ್ತಾರೆ ಮತ್ತು ಅವರಿಗೆ ಹೆಚ್ಚಿನ ವೃತ್ತಿಪರ ತರಬೇತಿಯನ್ನು ನೀಡಲಾಗುತ್ತದೆ. ಇಂದು ನಾವು ಯೂನಿಟ್ 11 ತರಬೇತಿಯ ಮೊದಲ ಭಾಗದ ಕಲಿಕೆಯ ವಿಷಯಗಳನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.